ಕಾನೂನು ಸುವ್ಯವಸ್ಥೆ ಅಧಿಕಾರಿಗಳು ತಾಲೂಕು ಆಡಳಿತ ಮಂಡಳಿ ಮತ್ತು ಜಿಲ್ಲಾಡಳಿತ ಇಲ್ಲಿ ಏನು ಕಾನೂನು ಪೊಲೀಸ್ ಏನು ಇಲಾಖೆದವ್ರು ಪಾಲಿಸ್ತಾರಲ್ಲ ಅದಕ್ಕೆ ಅವ್ರು ಹಾಕ್ತಾರೆ. ಅದಕ್ಕೆ ಆಸ್ಪತ್ರೆ ಕೊಡಬೇಡ್ರಿ. ಇದಕ್ಕೆ ಹೆಂಗಿತ್ತು ಬ್ರಿಟಿಷ್ ಪಾಡ ಅಂತ ಕೆಟ್ಟಾಗ್ಯಾರ. ಆ ಪರಿಸ್ಥಿತಿ ನಮ್ಗೆ ಉದ್ಭವ ಮಾಡಬೇಡ್ರಿ. ಅವ್ರು ಚಲೋ ಕೆಲಸ ಮಾಡೋದ್ರ ಮಾಡಲಿ, ಬೇಡ ಅನ್ನಂಗಿಲ್ಲ. ಈ ವಿದ್ಯುತ್ ಕೈ ಬಿಡಬೇಕು. ಇದ್ರ ಬಗ್ಗೆ ನೀನು ಚಕಾರ ಶಬ್ದ ಯಾವ ರಾಜಕಾರಣ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಎಲ್ಲರ ದುಡ್ಡಿನಿಂದ ಜನದಿಂದ ಎಲ್ಲೋ ದುಡ್ಡು ಕೊಟ್ಟು ಮಂದಿನ ಕೂಡಿಸಿ ಬೇಕು ಅನ್ನುವಂಥ ಕೆಲಸ ಮಾಡ್ತಿದ್ರಂದ್ರೆ ಅವ್ರ ಇದ್ದಂಥ ಪಾಠ ನಾವು ಕಲಿಸ್ತೀವಿ. ಸರ್ಕಲ್ ಕೋರಿಲ್ಲ ಅವ್ರು, ನಾವು ಚರ್ಚೆಗೆ ನಾವು ಸಿದ್ಧದೀವು. ಅವ್ರು ನಾವು ಬಂದಲ್ಲಿ ಅವ್ರು ಬರಕ್ತಾ ಇರೋದ್ರೆ ಮುಕ್ತ ಅವಕಾಶ ಐತಿ. ಇಲ್ಲ ಅವ್ರ ಕರೀತಿ ನಾವು ಬರಕ್ತಾ ಇರೋದೀವು, ನಮಗೂ ಮುಕ್ತ ಅವಕಾಶ ಕೊಡು ಅಂತೇಳಿ ಈ ಮನವಿ ಕೊಡ್ತೀವಿ. ದಯಮಾಡಿ ನೀವು ತಹಸೀಲ್ದಾರ್ ಇಲ್ಲ ಅನ್ನೋದನ್ನು ಹೋಗ್ಬೇಡ್ರಿ. ಇಂಥಾದಂಥ ವಿಶ್ವಾಸ ಮೇಲೆ ಕೊಟ್ಟಿದ್ವಿ. ಇದನ್ನ ಸ್ಪಷ್ಟೀಕರಣ, ಯಾಕಂದ್ರೆ ಎಲ್ಲ ಉಲ್ಲೇಖ ಹೆಸರು ಬರ್ದಂಗಿಲ್ಲ. ಹತ್ತಮಂದಿ ವಿಡಿಯೋಗಳದಾವ, ಮಾಧ್ಯಮದವ್ರು ಅದಾರ, ನಿಮ್ಮ ಗಮನಕ್ಕೆ ಇಟ್ಟಿರ್ತೀವಿ. ನಾಳೆ ಸಮಸ್ಯೆ ಅದು ಅಂದ್ರೆ ಅದಕ್ಕೆ ನೀವು ಜವಾಬ್ದಾರಿ ಆಗ್ತೀರಿ. ತಹಸೀಲ್ದಾರ್ನ ಕೇಳಂಗಿಲ್ಲ, ನಿಮ್ಮನ್ನ ಕೇಳ್ಬೇಕಾಗ್ತೈತಿ. ಹಂಗಿದ್ರೆ ನೀವು ತಗೋರಿ, ಇರ್ಲಿಲ್ಲ ಅಂದ್ರೆ ನಾವು ವಿಚಾರ ಮಾಡ್ಕೊಂಡು ಕೇಳೋದ್ರೆ ಹೇಳಿ. ಈಗ ದಯಮಾಡಿ ಈಗ ರೈತ ಸಂಘದ ಒಂದು ನಿಲುವಾತು, ರೈತಾಪಿ ವರ್ಗದ್ದಾತು, ವಿದ್ಯುತ್ ಖಾಸಗೀಕರಣ ಸರ್ಕಾರ ಬಿಡಬೇಕು. ಬಿಡಲಿಲ್ಲ ನಾವು ಬಿಟ್ಟಂಗ ರೈತ ಸಂಘದವರಾಗಲಿ ರೈತರಾಗಲಿ, ರೈತ ಸಂಘದಲ್ಲ ಹತ್ತನೇ ತಾಲೂಕದಾಗ ಪ್ರತಿಯೊಂದು ಮನೆಯಾಗ ರೈತರು ಏನು ಹೊಲ ದುಡಿತಾರಲ್ಲ ಅವ್ರ ಪಾದ ಸಾಕ್ಷಿಯಾಗಿ ಹೇಳ್ತೀನಿ. ಇವತ್ತು ಅವ್ರೇನು ಕಾನೂನು ಮಾಡತ್ತಾರ ಅದ್ರ ಕಾನೂನು ನಾವು ಮುರಿದಿದ್ದೀವಿ. ಹಳೇದು ಯಾವ ರೀತಿ ಪದ್ಧತಿ ಐತಿ ಅದ ಮುಂದುವರಿಬೇಕು. ಸರ್ಕಾರ ಕಾನೂನು ತಂದಂದ್ರ